ಪ್ರಿನ್ಸಿಪಲ್ ಶ್ರೀ ಕಾಲಭೈರವ ಸ್ವಾಮಿ ಆರೋಗ್ಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್. ಇದು ಆದಿಚುಂಚನಗಿರಿ ಸಂಸ್ಥೆಯ ಅಂಗಸಂಸ್ಥೆಯಾಗಿರುತ್ತೆ. ಆದಿಚುಂಚನಗಿರಿ ಸಂಸ್ಥೆಯಲ್ಲಿ ಅನ್ನದಾಸೋಹ, ಜ್ಞಾನದಾಸೋಹ ಮತ್ತು ಆರೋಗ್ಯ ದಾಸೋಹ ಅಂತೇಳಿ ಪ್ರಮುಖವಾಗಿ ಮಾಡ್ತೀವಿ. ಇದರಲ್ಲಿ ಈ ಹಾಸ್ಪಿಟ್ಲಲ್ಲಿ ನಾವು ಮೂರನ್ನು ನಡೆಸ್ತೀವಿ. ಜ್ಞಾನದಾಸೋಹ ಅಂತೇಳಿ ಎಷ್ಟೋ ಬಡ ಮಕ್ಕಳಿಗೆಲ್ಲ ಫ್ರೀಯಾಗಿ ವಿದ್ಯಾದಾನ ಮಾಡ್ತಾರೆ. ಮತ್ತು ಇಲ್ಲಿ ಅನ್ನದಾಸೋಹ ಅಂತ ಎಲ್ಲ ಬರುವಂತಹ ಪೇಷಂಟ್ಸ್ ಇಲ್ಲಿ ಯೂಶಲಿ ಒಂದು 150ರಿಂದ 200 ಪೇಷಂಟ್ಸ್ ಇನ್ಪೇಷಂಟ್ಸ್ ಇರ್ತಾರೆ. ಪೇಷಂಟ್ ಅಟೆಂಡರ್ ಇಬ್ಬರಿಗೂ ಕೂಡ 1996ಇಂದ ಹೇಳ್ಕೊಂಡು ಇವತ್ತುವರೆಗೆ ಡೈಲಿ ಅನ್ನ ಫ್ರೀ ಕೊಡ್ತೀವಿ 3 ಹೊತ್ತು. ಇದು ಆರೋಗ್ಯ ದಾಸೋಹದಲ್ಲಿ ಈ ಥರದ ಕ್ಯಾಂಪ್ಸು, ಬಡ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ಸು, ಇದನ್ನೆಲ್ಲ ತುಂಬ ಪೇಷಂಟ್ಸ್ಗೆ ಮಠದಿಂದ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. ಈ 3 ದಾಸೋಹಗಳಲ್ಲಿ ನಮ್ಮ ಕಾಲೇಜು 1996ಇಂದ ಇಟ್ಕೊಂಡು ಇಲ್ಲಿವರೆಗೂ ಮಾಡ್ತಾ ಬಂದಿದ್ದು. ಈವನ್ ಕೊರೋನಾ ಟೈಮಲ್ಲಿ ಕೂಡ ನಾವು ಈ ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡಿದ್ವಿ. ಇದು ಯೂಶಲಿ ವರ್ಷದಲ್ಲಿ 2 ಸಲ ಅರೇಂಜ್ ಮಾಡ್ತೀವಿ. ಇವನ್ ಕೊರೋನಾ ಟೈಮಲ್ಲಿ ಕೂಡ ಥಾಲಸೆಮಿಯಾ ಪೇಷಂಟ್ಸ್ಗೆ ಅಂತ ಹೇಳಿಬಿಟ್ಟು ಆಗಲೂ ಕೂಡ 150 ಪೇಷಂಟ್ಸ್ಗೆ ನಾವು ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡಿದ್ವಿ ಆಯಿತಾ. ಪ್ರತಿ ಸಲ ಇಲ್ಲಿ ಕೋವಿಡ್ ಕೇರ್ ಸೆಂಟರು ಇತ್ತು. ಈ ಕೋವಿಡ್ ಕೇರ್ ಸೆಂಟರಲ್ಲಿ ಕೂಡ ತುಂಬ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡಿದ್ವಿ. ಆ ರೀತಿ ಇಲ್ಲಿ ತುಂಬಾ ಸೇವೆಗಳು ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಪಂಚಕರ್ಮ ಅಂತ ನಡೆಯುತ್ತೆ. ಈ ಪಂಚಕರ್ಮದಲ್ಲಿ ಸೊಂಟ ನೋವಾಗಲಿ, ಮಂಡಿ ನೋವಾಗಲಿ, ಚರ್ಮಗಳ ಸಂಬಂಧಪಟ್ಟಂಥ ಕಾಯಿಲೆಗಳಾಗಲಿ, ಈ ಡಯಾಬಿಟಿಸ್ ಆಗಲಿ ಮತ್ತು ಬೊಜ್ಜು ಕರಗಿಸೋ ಇದಾಗಲಿ, ಇವೆಲ್ಲದಕ್ಕೂ ತುಂಬ ಚೆನ್ನಾಗಿರುವಂಥ ಟ್ರೀಟ್ಮೆಂಟ್ಸ್ ಇರುತ್ತೆ. ಇಲ್ಲಿ ಸುಮಾರು ಒಂದು 300ರಿಂದ 400 ಪೇಷಂಟ್ ದಿನ ಬಂದು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಈ ಪೈಲ್ಸ್ ಮತ್ತು ಫಿಸ್ಟುಲಾ ಕಾಯಿಲೆಗೆ ಎಸ್ಪೆಷಲಿ ನಮ್ಮಲ್ಲಿ ಕ್ಷಾರಸೂತ್ರ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಅದಕ್ಕೆ ಅಂತೇಳಿ ತುಂಬ ಜನ ಪೇಷಂಟ್ಸ್ ಎಲ್ಲೆಲ್ಲೋ ಫಿಸ್ಟುಲಾ ಫೇಲ್ ಆಗಿರುತ್ತೆ. ಅಂಥ ಫಿಸ್ಟುಲಾ ಪೇಷಂಟ್ಸ್ಗೆ, ಪೈಲ್ಸ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯ ಚಿಕಿತ್ಸೆ ಇದೆ. ಕಣ್ಣಿನ ಟ್ರೀಟ್ಮೆಂಟು, ಕಿವಿ ಮೂಗು ಗಂಟಲು ಟ್ರೀಟ್ಮೆಂಟು, ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಇದೆ. ಕ್ರಿಯಾಕಲ್ಪ ಅಂತ ನಡೆಯುತ್ತೆ. ಅಲ್ಲಿ ಕೂಡ ದಿನ ಒಂದು 50ರಿಂದ 60 ಪೇಷಂಟ್ಸ್ ಡೈಲಿ ಬಂದು ಟ್ರೀಟ್ಮೆಂಟ್ಸ್ ತೊಗೊಂಡೋಗ್ತಾರೆ. ಮತ್ತು ಹೆರಿಗೆ ಡಿಪಾರ್ಟ್ಮೆಂಟ್ ಇದೆ. ಹೆರಿಗೆಯಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಕೆಲವು ಆಯುರ್ವೇದ ಪದ್ಧತಿಗಳು ಯಾವುದು ಹೆರಿಗೆಯನ್ನು ಈಸಿಯಾಗಿ ಮಾಡ್ತವೆ. ಅಂದರೆ ಉದಾಹರಣೆಗೆ ಗರ್ಭಕಮಲ ಅಂತಿರುತ್ತೆ. ಈ ಗರ್ಭಕಮಲ ಏನು ಅಂತಂದರೆ ಒಂದು ಡ್ರೈ ಫ್ಲವರ್. ಈ ಫ್ಲವರನ್ನು ನಾವು ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಆ ಫ್ಲವರನ್ನು ಹಾಕಿಬಿಟ್ಟು ಹೆರಿಗೆ ಟೇಬಲ್ ಕೆಳಗಡೆ ಇಡ್ತೀವಿ. ಅದನ್ನು ಇಟ್ಟಾಗ ಏನಾಗುತ್ತೆ ಅಂತಂದರೆ ಅದು ಹೇಗೆ ಬ್ಲೂಮ್ ಆಗ್ತಾ ಹೋಗುತ್ತೋ ಅದೇ ರೀತಿಯಾಗಿ ಸರ್ವಿಕ್ಸ್ ಡೈಲಿಟೇಷನ್ ಆಗುತ್ತೆ. ಸರ್ವಿಕ್ಸ್ ಡೈಲಿಟೇಷನ್ ಆಗಿ ಮಗು ಪಾಸ್ ಮಾಡೋದಕ್ಕೆ ಅಥವಾ ಹೆರಿಗೆ ಈಸಿ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ ಥರದ ತುಂಬ ವಿಶಿಷ್ಟವಾದಂತಹ ಟ್ರೀಟ್ಮೆಂಟ್ಗಳು ಇಲ್ಲಿ ಹೆರಿಗೆಗೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ತುಂಬ ನಡೀತವೆ. ನಿಮ್ಮ ಮೂಲಕ ನಾನು ಎಲ್ಲರನ್ನೂ ಕೇಳ್ಕೊತೀನಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬಂದು ಇಲ್ಲಿ ಹಾಸ್ಪಿಟ್ಲಿಗೆ ಅಪ್ರೋಚ್ ಆಗಿಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆ, ಧನ್ಯವಾದ. ಡೆಂಗ್ಯೂ ಬಂದಾಗ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ. ಆ ಪ್ಲೇಟ್ಲೆಟ್ಸ್ ಕೂಡ ಇದೇ ಬ್ಲಡ್ ಇಂದ ಪ್ಲೇಟ್ಲೆಟ್ ರಿಮೂವ್ ತೆಗೆದು ಸಪರೇಟ್ ಮಾಡಿ ಕೊಡ್ತೀವಿ. ಶಾರ್ಟೇಜ್ ಬೇಕು ಅಂತ ಈಗ ಡೆಂಗ್ಯೂ ಸೀಸನ್ ಇರೋದ್ರಿಂದ ಈ ಸೇಮ್ ಬ್ಲಡ್ ಇದು ಈಗ ಯೂಟಿಲೈಸ್ ಆಗ್ತದೆ. ನಾನು ಇವತ್ತು ಬ್ಲಡ್ ಕೊಡ್ತಾ ಇಲ್ಲ. ನಾನು ಕಳೆದ ಒಂದು 10-15 ವರ್ಷದಿಂದ ಬ್ಲಡ್ ಕೊಡ್ತಾ ಇದ್ದೀನಿ. ನಾನು 40-45 ಟೈಮ್ಸ್ ಆಗಿರ್ಬೋದು ನಾನು ಬ್ಲಡ್ ಕೊಡ್ತಾ. ಎವ್ರಿ 3 ಮಂತ್ಸ್ ನನ್ನ ತಲೆಗೆ ಬಂದುಬಿಡುತ್ತೆ ಬ್ಲಡ್ ಕೊಡಲೇಬೇಕು. ಬ್ಲಡ್ ಕೊಟ್ಟರೆ ನಾನು ಆರೋಗ್ಯವಾಗಿರ್ತೀನಿ. ನನಗೆ ಈಗ ನನಗೆ 51 ವರ್ಷ. ಇವತ್ತಿಗೆ ಯಾವುದೇ BP, ಯಾವುದೇ ಶುಗರು ಅಥವಾ ಯಾವುದೇ ಸಮಸ್ಯೆಗಳಾಗಲಿ ಇಲ್ಲ ನನಗೆ. ಏಕೆಂದರೆ ನಾನು ಬೆಳಗ್ಗೆ ಒಂದಿಷ್ಟು ವ್ಯಾಯಾಮ ಇತ್ಯಾದಿ ಅದೆಲ್ಲ ಇಟ್ಕೊಂಡಿದ್ದೀನಿ. ಎರಡನೇದು ನನಗೆ ಗೊತ್ತು, ಬ್ಲಡ್ ರೀಸರ್ಕ್ಯುಲೇಷನ್ ಆದರೆ ಬ್ಲಡ್ ನನ್ನಲ್ಲಿ ಇರೋಂಥ ಬ್ಲಡ್ಡು ಸರ್ಕ್ಯುಲೇಷನ್ ಆಗ್ತಾ ಇರಬೇಕು. ಇರೋ ಬ್ಲಡ್ ಹಾಗೆ ಸ್ಟಾಕ್ ಆಗಿರ್ಬೋದು, ಆಯಿತಾ? ಅದು ಹೋಗ್ತಾ ಇರಬೇಕು ಮತ್ತು ಬರ್ತಾ ಇರಬೇಕು ಮತ್ತು ಬರ್ತಾ ಇರಬೇಕು. ಆ ಥರ ಸರ್ಕ್ಯುಲೇಷನ್ ಆದರೆ ಇಡೀ ನನ್ನ ಶರೀರದಲ್ಲಿ ಪೂರ್ತಿ ನಾನು ಆ್ಯಕ್ಟಿವ್ ಆಗಿರ್ತೀನಿ ಮತ್ತು ಚೆನ್ನಾಗಿರ್ತೀನಿ, ಆರೋಗ್ಯವಾಗಿರ್ತೀನಿ ಅನ್ನೋಂತಹ ನಂಬಿಕೆ ನನಗಂತೂ ಇದೆ.
ಆ ನಂಬಿಕೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ಸಮಾಜ ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಪ್ರತಿ 3 ಮಂತ್ಸ್ ನನ್ನ ತಲೆಗೆ ಬಂದುಬಿಡುತ್ತೆ. ಎಲ್ಲೇ ಇದ್ದರೂ ಕೂಡ ನಾನು ಓಡ್ಬಿಡ್ಬೇಕು, ಬ್ಲಡ್ ಕೊಡಬೇಕು. 1-2 ದಿವಸ ಅಮೃತದ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ. 3 ಮಂತ್ಸ್ಗೆ ಒಂದು ಸರಿ ನನ್ನ ತಲೆಗೆ ಬಂದುಬಿಡುತ್ತೆ, ಅಯ್ಯೋ ಹೋಗಿ ಕೊಡಬೇಕು, ಅದು ರಾಷ್ಟ್ರೋತ್ತನಕ್ಕೆ ಹೋಗಿ ಕೊಡಬೇಕು ಅಂತ ಅನಿಸುತ್ತೆ. ಬೇರೆಯವ್ರಿಗೂ ಕೊಟ್ಟಿದ್ದೀನಿ, ರೋಟರಿಗೂ ಕೊಟ್ಟಿಲ್ಲ ಅಂತ ಒಂದು ಸರಿ 2 ಸರಿ ರಾಷ್ಟ್ರೋತ್ತನಕ್ಕೆ ಹೆಚ್ಚು ಸಮಯ ರಾಷ್ಟ್ರೋತ್ತನಕ್ಕೆ ಕೊಟ್ಟರು. ನನ್ನ ಹೆಸರು ದೀಕ್ಷಾ ಆರ್. ಆಮೇಲೆ ಇಲ್ಲಿ ಸೆಕೆಂಡ್ ಇಯರ್ ಪ್ರೊಫೆಷನಲ್ BMS ಓದ್ತಾ ಇದ್ದೀನಿ ಶ್ರೀಕಾಲಪರಮೇಶ್ವರ ಆಯುರ್ವೇದಿಕ್ ಕಾಲೇಜ್. ಇಲ್ಲಿ ಮೆಡಿಕಲ್ ಬ್ಲಡ್ ಕ್ಯಾಂಪಿಂಗ್ ಮಾಡ್ತಿದ್ದಾರೆ, ಬ್ಲಡ್ ಡೊನೇಷನ್ ಕ್ಯಾಂಪ್. ಸೊ ಐ ವಾಸ್ ಆಲ್ ಎಕ್ಸೈಟೆಡ್ ದಟ್ I was able to donate blood and they took 350 ml of blood from my body. And ಅದು ಸರ್ಟನ್ ಕ್ರೈಟೀರಿಯಾ ಇರುತ್ತೆ, ವಿತ್ ಏಜ್, ಆಮೇಲೆ BP ಚೆಕ್ ಮಾಡಿಬಿಟ್ಟು, ದೆನ್ ಹಿಮೋಗ್ಲೋಬಿನ್ ಲೆವೆಲ್ ಚೆಕ್ ಮಾಡಿಬಿಟ್ಟು. ದಟ್ ಕ್ರೈಟೀರಿಯಾ ಇಸ್ ಮೆಟ್, ಅವಾಗಲೇ ಏಬಲ್ ಟು ಡೊನೇಟ್ ಬ್ಲಡ್. ಆಮೇಲೆ ಏಜ್, ವೇಟ್, ಎವ್ರಿಥಿಂಗ್ ಮಾಡಿದ್ರು. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಸರ್. ಇಟ್ ವಾಸ್ ಮೈ ಫಸ್ಟ್ ಟೈಮ್. ಆಮೇಲೆ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಐ ಫೀಲ್ ಹ್ಯಾಪಿ ದಟ್ ಐ ಡೊನೇಟೆಡ್ ಮೈ ಬ್ಲಡ್.